ಆ ರೀತಿ ಆಚರಣೆ ಮಾಡಬೇಕು ಅಂತೇಳಿ ತಮ್ಮ ತಮ್ಮ ಒಂದು ಸನ್ನಿಧಾನವನ್ನು ಬೆಳೆಸ್ಕೊಳ್ಳೋಕ್ಕೆ ಶಿಷ್ಯರಿಂದ ಹಣ ಗಳಿಸುವಂಥ ತುಂಬ ಜನ ಗುರುಗಳು ಸಿಗ್ತಾರೆ. ಆದರೆ ದುರ್ಲಭಸ್ಸ ಗುರುರ್ಲೋಕೆ ಶಿಷ್ಯ ಚಿತ್ತಾಪಹಾರಕ. ಆದರೆ ತನ್ನ ಶಿಷ್ಯರ ಮನಸ್ಸನ್ನು ಗೆಲ್ಲುವಂಥವರು, ಶಿಷ್ಯರ ಜೀವಕ್ಕೆ ಆನಂದ ಕೊಡುವಂಥವರು, ಶಿಷ್ಯರ ಸ್ವರೂಪೋದ್ಧಾರ ಮಾಡುವಂಥ ಗುರುಗಳು ಬಹಳ ದುರ್ಲಭ ಅಪ್ಪ. ನೋಡಿ, ಅಂಥದ್ರಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಯಾರ್ಯಾರು ಅವರ ಸಂಪರ್ಕಕ್ಕೆ ಬರ್ತಾರೋ, ಯಾರ್ಯಾರು ಅವ್ರನ್ನ ಉಪಾಸನೆ ಮಾಡ್ತಾರೆ, ಅವ್ರನ್ನ ಶುದ್ಧ ಮಾಡಿಬಿಡ್ತಾರೆ. ಒಂದು ವಿಶೇಷವಾದಂಥ ಕಥೆ ನಾವು ಕೇಳ್ತೀವಿ. ರಾಯರ ಜೀವನ ಚರಿತ್ರೆಯಲ್ಲಿ ಬರುವಂಥದ್ದು ಸುಜ್ಞಾನೇಂದ್ರ ತೀರ್ಥರು ಅಂತ. ರಾಘವೇಂದ್ರ ತೀರ್ಥರ ಆದಮೇಲೆ 12ನೇ ಗುರುಗಳವರು ಸುಜ್ಞಾನೇಂದ್ರ ತೀರ್ಥರು.